ವೆಲ್ಕಮ್ ಟು ದ ಟ್ರೆಂಡಿಂಗ್ ರೈಟರ್ ಅಭಿ ಯೂಟ್ಯೂಬ್ ಚಾನಲ್. ಈಗ ತಾನೇ ನೀವು ನೋಡಿದ್ರಲ್ಲ ಪ್ರಿವ್ಯೂಯಲ್ಲಿ ಬರ್ತಾರೆ ವಿಡಿಯೋ ಎಡಿಟಿಂಗನ್ನು. ಆ ಥರ ವಿಡಿಯೋನ ನಿಮ್ಮ ಫೋಟೋ ಹಾಕಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ ನಿಮ್ಮ ಒಂದು ಮೊಬೈಲಲ್ಲಿ ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ವಿಡಿಯೋ ಲಾಸ್ಟಲ್ಲಿ ಅದರ ಒಂದು ಸ್ಕ್ಯಾನರನ್ನು ಕೊಟ್ಟಿರ್ತೀನಿ. ಆ ಸ್ಕ್ಯಾನರನ್ನು ಗೂಗಲ್ನಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಅಲೈಟ್ ಮೋಷನಲ್ಲಿ ಈ ಥರ ಪ್ರಾಜೆಕ್ಟ್ ಬರುತ್ತೆ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ನಿಮ್ಮ ಇಲ್ಲೊಂದು ಫೋಟೋ ಇದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ಸ್ ಆ್ಯಂಡ್ ಫಿಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋವನ್ನು ಬ್ಯಾಕ್ಗ್ರೌಂಡನ್ನು ಗೂಗಲಲ್ಲಿ ರಿಮೂವ್ BG ಅಂತ ಸರ್ಚ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಂಡು ಬನ್ನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋಂಥ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಮೂಲೆಯಲ್ಲಿ ಪ್ಲಸ್ ಐಕನ್ ಕಾಣ್ತಿರುತ್ತಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಫೋಟೋ ಸೆಟ್ ಆಗುತ್ತೆ. ಆಮೇಲೆ ಸೆಕೆಂಡ್ ಫೋಟೋ ಹತ್ರ ಬಂದುಬಿಟ್ಟು ಅದು ಹೀಗೆ ಹಿಂದ್ಕಡೆ ಯಾವ ಥರ ಈ ಹಿಂದೆ ಫೋಟೋನ ಯಾವ ಥರ ಮಾಡಿದ್ರಲ್ಲ ಅದೇ ಥರ ಈ ಫೋಟೋನು ಮರ್ಜ್ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋಗಳನ್ನು ಈ ಥರ ಮರ್ಜ್ ಮಾಡಿ ಕಲರ್ಸ್ ಆ್ಯಂಡ್ ಫಿಲ್ ಮೇಲೆ ಹೋಗೋದು, ಮರ್ಜ್ ಮಾಡಿದ್ರೆ ಇಲ್ಲಿ 3 ಫೋಟೋ ಇರುತ್ತೆ. ನೀವು ಎಷ್ಟು ಬೇಕಾದರೂ ಫೋಟೋ ಹಾಕ್ಬೋದು. ನಿಮಗೆ ಕಡಿಮೆ ಫೋಟೋ ಇದ್ದರೆ ಈ ಥರ ಒಂದು ಫೋಟೋನ ಡಿಲೀಟ್ ಮಾಡ್ಬೋದು ಅಷ್ಟೇ. 3 ಫೋಟೋ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ವಿಡಿಯೋ. ಈ ಥರ ಇಲ್ಲಿ ಕೂಡ ಮರ್ಜ್ ಮಾಡ್ಕೊತಾ ಬನ್ನಿ. ಈ ಥರ ಇಲ್ಲಿ ಮುಂದೆ ಕೂಡ ಅದೇ ಥರ ಮರ್ಜ್ ಮಾಡಿ. ನಿಮ್ಮ ಒಂದು ಫೋಟೋನ ಮರ್ಜ್ ಮಾಡಬೇಕು. ನಾನು ಬೇರೆ ಫೋಟೋ ಹಾಕಿ ತೋರಿಸ್ತೀನಿ ಅಷ್ಟೇ. ಈ ಥರ ಎಲ್ಲ ಫೋಟೋನ ಮರ್ಜ್ ಮಾಡ್ತಾ ಹೋಗ್ಬೇಕು. ಅದು ಕರೆಕ್ಟಾಗಿ ಸೆಟ್ ಆಗಲಿಲ್ಲ ಅಂತಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಹಿಡಿದ್ಬಿಟ್ಟು ಕರೆಕ್ಟಾಗಿ ಇಟ್ಟು ಈ ಸಲ ಈ ಥರ ಕರೆಕ್ಟಾಗಿ ಕುಣಿಸ್ಕೊಳ್ಳಿ. ಎಲ್ಲ ಫೋಟೋಗಳನ್ನ ಅದೇ ಥರ ಮರ್ಜ್ ಮಾಡಿ, ಲಾಸ್ಟ್ ಫೋಟೋನು ಅದೇ ಥರ ಮರ್ಜ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕಾಣ್ತಾ ಇರುತ್ತೆ ಮೂಲೆಯಲ್ಲಿ, ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಅಂತ ಕೊಡಿ. ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ವಿಡಿಯೋದಲ್ಲಿ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ವಿಡಿಯೋ ಸ್ಲೋ ಆಗಿ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.